ಸಾಕಾರ ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕ ಜನರ ಮುಂದೆ ಇಟ್ಟು ಹಸಿವನ್ನ ನೀಗಿಸಿದ್ದಾರೆ. ಇವರಿಗೆ ಘನ ಉಪಸ್ಥಿತಿ ಹೊಂದಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್, ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೂ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ಮಾನ್ಯ ವಸತಿ ಸಚಿವರು, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ನಿಮಗೆ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಎಸ್ ಲಾಡ್ ಸಚಿವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರೀತಿಪೂರ್ವಕ 74 ಕೆರೆಗಳಿಂದ ತಂದಿರುವಂತಹ ನೀರು, ಆ ನೀರನ್ನ ಕಡಿಮೆಗೆ ಸುರಿಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದೆ. ವಿಜಯನಗರ ಜಿಲ್ಲೆಯ ಗ್ರಾಮಗಳ 16 ಸಣ್ಣ ನೀರಾವರಿ ಜಿಲ್ಲಾ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಂದ ಇದೀಗ ಉದ್ಘಾಟನೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ. ಇದು 1-2 ಯೋಜನೆ ಅಲ್ಲ ನೋಡಿ, 2023ನೇ ಸಾಲಿನ KKRDB ಅನುದಾನ. ಅದರ ಕಂಬಳಿಯನ್ನು ಹೊದಿಸಿ ಈ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಲುಮತ ಸಮಾಜದ ಮುಖಂಡರು ಟಿ.ವಿ. ಮಂಜಣ್ಣ, ಬಸವರಾಜ್, ದೇವಪ್ಪ ಇವರ ಇದೀಗ ಯೋಜನೆ ತುಂಗಭದ್ರಾ ನದಿಯಿಂದ 1029 ಟಿಎಂಸಿ ನೀರನ್ನು ಶ್ರೀ ದೇವರಾಜ ಅರಸು ವಸತಿ ಯೋಜನೆಯಿಂದ ಈ 3 ಜನ ಫಲಾನುಭವಿಗಳಿಗೆ ಶ್ರೀ ದೇವರಾಜ ಅರಸು ವಸತಿ ಯೋಜನೆಯ ಹಕ್ಕುಪತ್ರವನ್ನು ವಿತರಿಸಲಾಗ್ತಾ ಇದೆ. ವಸತಿ ಯೋಜನೆಯ ಅಡಿಯಲ್ಲಿ 374 ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಜುಮ್ಮೋಬನಹಳ್ಳಿ ಇವರಿಗೆ ಕೊಡಲಾಗುತ್ತೆ. ಸಮುದಾಯ ಬಂಡವಾಳ ನಿಧಿ ತಾಲೂಕು ಪಂಚಾಯಿತಿ ವತಿಯಿಂದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ. ಇನ್ನು ಕೊಳಗೇರಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಕೊಳಗೇರಿ ಅಭಿವೃದ್ಧಿ ನಿಗಮ ವಸತಿ ಯೋಜನೆ ಇದನ್ನ ತೆಗೆದುಕೊಳ್ಳುವುದಕ್ಕೆ ಸಾಂಕೇತಿಕವಾಗಿ ಶ್ರೀಮತಿ ದೊಕ್ಕೇರು ನಾಗಮ್ಮ, ತಾಯಿ ಡಿ. ಮಾರಪ್ಪ, ನರಸಿಂಹಗಿರಿ ಗ್ರಾಮ, ಕುಮಾರಿ MG ನಾಗಮಣಿ, ತಂದೆ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕಾರ್ಮಿಕ ಇಲಾಖೆ ಶ್ರೀಮತಿ ಲಕ್ಷ್ಮೀ ದೇವಿ, ಹಾಗೆಯೇ ಶ್ರೀ ಇದೀಗ ಒಂದು ವಿಶೇಷವಾದಂತಹ ಗಳಿಗೆ ಕಾರ್ಯಕ್ರಮದ ಕುರಿತು ಅಂದ್ರೆ ವಿಜಯ